ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಕೊನೆಗೂ ಆ ದಿನ ಬಂದೇ ಬಿಡ್ತು. ನವೆಂಬರ್ 20 ನಮ್ಮ ಬಿಹಾರಿಗಳು ಲಾಲೂ ಪ್ರಸಾದ್ ಯಾದವ್, ನಿತೀಶ್ ಕುಮಾರ್ ಒಂದಾಗೇ ಬಿಟ್ಟರು. ಗುಜರಾತ್ ಲಾಬಿಯನ್ನು ಬದಿಗೆ ಸರಿಸುವಂಥ ನಿರ್ಣಯಕ್ಕೆ ಬಂದರು ಅಂತೇಳಿ ನ್ಯೂಸ್ಗಳು ಬರ್ತಾ ಇದ್ದಾವೆ. ಹೀಗಾಗಿ ಬಿಹಾರದಲ್ಲೇ BJP ಸಪೋರ್ಟ್ ಮಾಡಲಿ ಬೇಡ ಬಿಡಲಿ, ನಾನು ಮುಂದಿನ ಮುಖ್ಯಮಂತ್ರಿ ಅಂತೇಳಿ ನಿತೀಶ್ ಕುಮಾರ್ ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಇದು ನಿಜಾನ ಆಗಿದ್ದರೆ, ನಿಜ ಆಗ್ಯದ ನಾನು ತಿಳ್ಕೊಂಡಿದ್ದೀನಿ, ನಿಜಾನ ಆಗಿದ್ದರೆ ಭಾರತದ ರಾಜಕಾರಣದಲ್ಲಿ ಒಂದು ದೊಡ್ಡ ತಲ್ಲಣ, BJPಗೆ ದೊಡ್ಡ ಒಂದು ಭಯಂಕರ ಹಿನ್ನಡೆ, ಇದರಲ್ಲಿ ಎರಡು ಮಾತಿಲ್ಲ. ಈಗ ನಾವು ಈ ಹಿಂದೊಂದು ಎಪಿಸೋಡ್ ಮಾಡಿದ್ದೀವಿ BJP ಎಂಡ್ ಅಂತೇಳಿ. ಯಾಕೆಂದರೆ ನೆಕ್ಸ್ಟ್ ಸ್ಟೆಪ್ ಏನದಪ್ಪ ಅಂದ್ರೆ ಕೇಂದ್ರದ ಮೇಲೆ ಅಟ್ಯಾಕ್ ಅದ ಈ ಇಂಡಿಯಾ ಕಡೆಯಿಂದ. ಯಾಕಂದ್ರೆ ಈಗ ಎಲೆಕ್ಷನ್ ಕಮಿಷನ್ ಮೂಲಕ ನಮ್ಮ ಮೋದಿಯವರು, ಶಾ ಅವರು ಏನು ಬೇಕಾದ ಆಟ ಆಡಿದ್ದಾರೆ ಅನ್ನೋದು ಇವರೆಲ್ಲರ ಆರೋಪ. ಎಲ್ಲರ ಗುರಿ ಒಂದೇ. ಈಗ ಜ್ಞಾನೇಶ್ ಕುಮಾರ್ EC ಅಂದರೆ ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್ ಮೇಲೆ ಅದಕ್ಕೆ ಮೊದಲ ದೆಹಲಿ ಗದ್ದಿಗೆಯನ್ನು ಬದುಕಿ ಸೇರಿಸೆ ಆಗೇನು ಡೆವಲಪ್ ಆಗಬಹುದು ಅನ್ನಿಸಿದಷ್ಟೇ ಕುತೂಹಲದ. 20ನೇ ತಾರೀಕಿಗೆ BJP ಸಪೋರ್ಟ್ ಮಾಡಲಿ ಬಿಡಲಿ, ನಿತೀಶ್ ಅವರು ಓದ್ತಂದ್ರೆ ಆಣಿ ತೊಗೊಳ್ತಾರ ಅನ್ನೋದು ಈಗ ಬಂದಂಥ ಸುದ್ದಿಗಳು. ಇನ್ನು ಮುಂದೇನಂದರೆ ಬಿಹಾರದಲ್ಲಿ ಸೇಮ್ ನಿತೀಶ್ ಅವರ ಗ್ಯಾರಂಟಿ, ಆದರೆ ಎರಡು ಮಾತಿಲ್ಲ ಅನ್ನೋದು. ಹಾಗಾದ್ರೆ ದಿಲ್ಲಿದೇನು ನಾಯ್ಡು ಪ್ರಧಾನಿ ಆಗ್ಬೋದಲ್ಲ ಅನ್ನುವಂಥ ಒಂದು ಹೊಸ ಚಾಲನೆ ಶುರುವಾಗಿದೆ. ಮೇಡಮ್ ನಿತೀಶ್ ಅವರು ಆಗ್ಬೋದು, ಅವರು ಆಗ್ಬೋದು. ಅಂದ್ರೆ BJPಯ ಅಧಿಕಾರವನ್ನು ಪಲ್ಲಟ ಮಾಡುವಂಥ ಒಂದು ದೊಡ್ಡ BJP ದೃಷ್ಟಿಯಲ್ಲಿ ಕುತಂತ್ರ, ಮತ್ತೇನು ಷಡ್ಯಂತ್ರ, ಆ ಮಾತು ಬೇರೆ. ಆದರೆ ಇದು ನಡೆಯೋದಂತೂ ಗ್ಯಾರಂಟಿ ಅಂತ ಅನಿಸ್ಲಿಕ್ಕತ್ತದ. ಈಗಂತೂ ನೀವು ನೋಡ್ತಾ ಇದ್ದೀರಾ, ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಮುಂಬರುವ ದಿನಗಳಲ್ಲ BJPಯನ್ನು ನಂಬಿ ಮಾಡಿದಂಥ ಕೆಲಸಗಳನ್ನು ಮಾಡಿದಂಥ ಅಧಿಕಾರಿಗಳಿಗೆ ಒಂದಿಷ್ಟು ತೊಂದರೆ ಅನ್ನೋದಷ್ಟು ಸತ್ಯದ. ಯಾಕಂದ್ರೆ ಯಾವಾಗಲೂ ಗೆದ್ದವ್ರ ಮಾತು ನಡೀತಾ ಇರ್ತದೆ. ಇದು ಮತ್ತೊಮ್ಮೆ ಪ್ರೂವ್ ಆಗೋ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಈ ಎಲ್ಲ ನೆಲೆಯಲ್ಲಿ ಈಗ ಕರ್ನಾಟಕದ ರಾಜಕೀಯ ಮೇಲೂ ಪ್ರಭಾವ ಆಗುವಂಥದ್ದು, ಜೊತೆಗೆ ರಾಹುಲ್ ಇನ್ನಷ್ಟು ಬಲಿಷ್ಠ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ಕರ್ನಾಟಕದ ರಾಜಕೀಯದ ಮೇಲೂ ಸಹ ಇದು ಪ್ರಭಾವ ಆಗ್ತದೆ. ನಂತರ ಎಪಿಸೋಡಲ್ಲಿ ಚರ್ಚೆ ಮಾಡೋಣ ಅದನ್ನು. ಈ ಸಂದರ್ಭದಲ್ಲೇ ನಾವು ಮುಖ್ಯವಾಗಿ ನೋಡಬೇಕಾಗಿದ್ದೇನಪ್ಪ ಅಂದ್ರೆ ಬಿಹಾರದಲ್ಲಿ ಹೇಗೆ ಪವರ್ ಮಾಡ್ತಾರೆ ಗೌರ್ಮೆಂಟು ಅಂತೇಳಿ. 85 ನಮ್ಮ JDU, ಆನಂತರ 35 ನಮ್ಮ ಇಂಡಿಯಾ, ಮುಂದೆ ಆನಂತರ MIM ಅನ್ನುವಂಥ AIMIM ಅನ್ನುವಂಥ ಅವ್ರದ್ದು 5, ಟೋಟಲ್ ಎಲ್ಲ ಗುಡ್ಕೊಂಡು 125 ಆಗ್ತಾ ಇದ್ದಾವೆ. ಹೀಗಾಗಿ ಮೆಜಾರಿಟಿ ಬೇಕಾಗಿದ್ದು 122. ಹೀಗಾಗಿ ನಿತೀಶ್ ಅವರು 20ನೇ ತಾರೀಕಿಗೆ ಇನ್ನು ಮುಖ್ಯಮಂತ್ರಿ ಆಗ್ತಾರೆ. ಸಹಜವಾಗಿ BJP ತನ್ನ ಹಿಡಿತನಲ್ಲೇ ಕಳೆದುಕೊಂಡಿತಾ ಅನ್ನುವಂಥದ್ದು ಮುಂದಿನ ದಿನದಲ್ಲಿ ಚರ್ಚೆ ಮಾಡೋಣ ಅದನ್ನು. ಆದರೆ ಇದರಿಂದಾಗಿ ದೇಶದ ರಾಜಕೀಯದಲ್ಲೇ ಒಂದು ಬದಲಾವಣೆ, ಹೊಸ ಗಾಳಿ ಬರೋ ಸಾಧ್ಯತೆ ಇದ್ದಾವೆ ಅಂತೇಳಿ ಅನಿಸ್ಲಿಕ್ಕತ್ತದ. 2014ರಲ್ಲಿ ಡೆವಲಪ್ಮೆಂಟು, 2 ಕೋಟಿ ಉದ್ಯೋಗಗಳು, ಜೊತೆಗೆ 2 ಕೋಟಿ ಜೊತೆಗೆ ಪ್ರತಿ ಬಡವನಿಗೆ 15 ಲಕ್ಷ ರೂಪಾಯಿಗಳು, ವಿದೇಶದಿಂದ ಕಾಲಾಧನ್ ಎಲ್ಲರಿಗೂ ತಂದು ಹಂಚ್ತೀನಿ ಅನ್ನುವಂಥ ಆಶ್ವಾಸನೆ, ಎಷ್ಟೊಂದು ಆಶ್ವಾಸನೆಗಳೆಲ್ಲ ಇವತ್ತೂ ಕೊಡ್ತಾ ಇರ್ತಾರೆ ನಮ್ಮ ಮೋದಿಯವರು. ಆದರೆ ಕಳೆದ 11 ವರ್ಷಗಳು ಏನು ಕೊಟ್ಟರು ಏನಿಲ್ಲ, ಈಗ ನಮ್ಮ ಕಣ್ಮುಂದದ. ಅದರರ್ಥ ಈಗ ನಿತೀಶ್ ಅವರು ಸಪೋಸ್ ಏನಾದರೂ ಪ್ರಧಾನಿ ಆದರು, ನಾಯ್ಡು ಅವರಾದರು ಅಂದ್ರೆ ಸಹ ಇದು ಚೇಂಜ್ ಆಗ್ತದಂತಲ್ಲ. ಆದರೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ. ಇದು ಪ್ರಜಾಪ್ರಭುತ್ವದ ಸೌಂದರ್ಯ. ಒಂದು ರಾತ್ರಿಯಲ್ಲಿ ಯಾರು ಬದಲಾವಣೆ ಆಗೋದಿಲ್ಲ. ಹೌದು ಬಿಡಪ್ಪ, ನಾಳೆ ನಿತೀಶ್ ಅವ್ರು ಬಂದರು ಎಲ್ಲ ಪ್ರಗತಿ ಆಗ್ತದಂತಲ್ಲ, ರಾಹುಲ್ ಗಾಂಧಿ ಬಂದರು ಎಲ್ಲ ರೈತರಿಗೆ ಮಾರ್ಕೆಟ್ ಸಿಕ್ತಂತಲ್ಲ, ಎಲ್ಲ ಬಡವರಿಗೆ ಉದ್ಯೋಗ ಸಿಕ್ಕು ಅಂತಲ್ಲ. ಆದರೆ ಒಂದು ಹೊಸ ಯೋಚನೆ ಮಾಡೋದಕ್ಕೆ, ಹೊಸ ಚಿಂತನೆ ಮಾಡೋದಕ್ಕೆ ಒಂದು ಹಾದಿಗಳಾಗ್ತಾ ಇದ್ದಾವಂತ. ಆಲ್ರೆಡಿ ಆರ್ಥಿಕವಾಗಿ ದೇಶದ ಪರಿಸ್ಥಿತಿ ಭಾಳ ಗಂಭೀರ ಅದ. ಹೇಳ್ಕೊಬೋದು BJPಗೆ ಸಾಕಷ್ಟು. ಇಲ್ಲ ನಾವು ಅದನ್ನು ಮಾಡಿದ್ದೀವಿ, ಇದನ್ನು ಮಾಡಿದ್ದೀವಿ, ಲಿಸ್ಟ್ ಕೊಡ್ಬೋದೇನೋ. ಏನೋ ರೈತರಿಗೆ 2 ತಿಂಗಳಿಗೋ 4 ತಿಂಗಳಿಗೋ 2,000 ರೂಪಾಯಿ ಕೊಡ್ತಾಯಿದ್ದೀವಿ, 5 kg ಅಕ್ಕಿ ಕೊಡ್ತಾಯಿದ್ದೀವಿ, ಇವೆಲ್ಲ ಲಿಸ್ಟ್ ಮಾಡ್ತಾರೆ ಅವರು. ಮಾಡಲಿ, ಏನು ತಪ್ಪಿಲ್ಲ ಅದ್ರೊಳಗೆ. ಅದ್ರ ಉದ್ಯೋಗ ಎಷ್ಟು ಸೃಷ್ಟಿ ಮಾಡಿಸಿರಿ, ಅದಕ್ಕೊಂದು ವೈಟ್ ಪೇಪರ್ ತರಬೇಕಾಗಿದೆ ಇವತ್ತು. ಯಾಕೆಂತಂದ್ರೆ ವೈಟ್ ಪೇಪರ್ ಒಂದು ಅದಕ್ಕೆ ಉತ್ತರ, ಅಥವಾ
ಒಂದು ಏನಂತೀರೋ ಇನ್ನೂರು ಆಯ್ದುಗಳು ಯಾವಿದ್ದಾವೋ ನಾವು ಚರ್ಚೆ ಮಾಡುವಂಥದ್ದು. ಒಟ್ಟಾರೆಯಾಗಿ ಈ ಬೆಳವಣಿಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಿಹಾರದ ನಡೆದಂಥ ಈ ಬೆಳವಣಿಗೆ ಭಾರತದ ರಾಜಕೀಯದಲ್ಲೇ ನಿಶ್ಚಿತವಾಗಿಯೂ ಒಂದು ರೀತಿ ಏನಪ್ಪ ಅಂದ್ರೆ ಹೊಸ ಮನ್ವಂತರನ್ನು ಮಾಡ್ತದೆ ಅನ್ನುವಲ್ಲಿ. ಯಾಕಂದರೆ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿದ್ದು ನಿತೀಶ್ ಕುಮಾರ್ ಅವರು ಸಹಿತ ಮೂಲತಃ ಸಮಾಜವಾದಿಗಳು. ಅವ್ರ ಒಳಗೆ ಸಾಕಷ್ಟು ವಿಚಾರಗಳಿದ್ದಾವಿಲ್ಲ ಅಂತಲ್ಲ. ನಮ್ಮ ಲಾಲೂ ಪ್ರಸಾದ್ ಯಾದವ್ ಅವ್ರಿಗಿಂತಲೂ ಉತ್ತಮವಾದ ಆಡಳಿತ ಕೊಡಬಲ್ಲಂಥವ್ರು ಈಗ ತೋರಿಸಿದಾರೆ ಅವರು. ಆದರೆ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅವ್ರಿಗೂ ಆಗಿಲ್ಲ. ಅಂದರೆ ಅಷ್ಟು ಡೀಪ್ ಅದ. ಇಲ್ಲಿ ಅಧಿಕಾರಶಾಹಿ ವರ್ಗದವರು ಯಾವ ಕಾಲಕ್ಕಾದ್ರೂ ಸಹಿತ ಯಾವುದೇ ರಾಜಕೀಯ ಪಕ್ಷವನ್ನು ಬಲಿಷ್ಠ ಮಾಡಿ ಕೊಡೋದಿಲ್ಲ ಅನ್ನೋದು ನಾವು ಇತಿಹಾಸ ತುಂಬ ನೋಡ್ತಾ ಬಂದಿದ್ದೀವಿ. ಯಾವ ಅಧಿಕಾರಕ್ಕೆ ಬರ್ತಾರೆ ಅವ್ರು ಪ್ಲೀಸ್ ಮಾಡುವಂಥದ್ದು, ಅವ್ರು ಹೇಳಿದ ಕೇಳ್ಕೊಂಡು ಹೋಗುವಂಥದ್ದು, ಹೊಸ ಐಡಿಯಾ ಕೊಡುವಂಥದ್ದು ಇಲ್ಲ. ಅಲ್ಲೆಲ್ಲ ಈಗ ತಮಗೆ ಬೇಕಂತ ಲಾಭ ಮಾಡ್ಕೊಂಡು ಬಂದಿದ್ದಾರೆ ವಿನಃ ಜನಕ್ಕೆ ಅನುಕೂಲ ಆಗುವಂಥ ಕೆಲಸವನ್ನು ಈ IAS ಪಬ್ ವೃತ್ತಿಗಳು, IPS ಪಬ್ ವೃತ್ತಿಗಳು ಎಲ್ಲ ಗೊತ್ತಾದ್ರೆ ನಿಮಗೆ IRS ಇವರು ತಮ್ಮ ಹಿತರಕ್ಷಣೆ ಜೊತೆಗೆ ರಾಜಕಾರಣಿಗಳು ಏನು ಬೇಕಾಗಿದೆಪ್ಪ ಅಂದ್ರೆ ಪಾರ್ಟಿ ಫಂಡ್, ಎಲೆಕ್ಷನ್ ಬಂದಾಗ ದುಡ್ಡು ಹಂಚೋಕೆ ಹಾಕಬೇಕು, ಇವೆಲ್ಲ ದೃಷ್ಟಿಯಿಂದ. ಆದರೆ ಇಲ್ಲಿ ನಿತೀಶ್ ಕುಮಾರ್ ಅವರು ಒಂದು ಗಮನಿಸಬೇಕಾಗಿದೆ. ಪಲ್ಟುರಾಮ್ ಇರ್ಬೋದು ಅವ್ರು ಒಟ್ಟಿಗೆ ಕರೆಕ್ಟ್ ಅದಿಲ್ಲ ಅಂತಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಬದಲಾಗ್ತಾರೋ ಗೊತ್ತಿಲ್ಲ, ಅಧಿಕಾರ ಹೋಗ್ತದೆ ಮತ್ತೆ ಹೋಗ್ಬೋದು. ಆದರೆ ಬಿಹಾರಕ್ಕೆ ಸಾರಾಯಿಯನ್ನು ನಿಷೇಧ ಮಾಡಿ ದೊಡ್ಡ ಸಾಧನೆ ಅಂತ ಹೇಳಬೇಕಾಗಿದೆ. ಆದರೆ ಯಶಸ್ವಿಯಾಗಿ ಅದನ್ನು ನಿಭಾಯಿಸುವಲ್ಲಿ ಸೂಚಿಸಿದ್ದಾರೆ. ಅದಕ್ಕೆ ನಮ್ಮ ಲಾಲೂ ಪ್ರಸಾದ್ ಯಾದವರಾದರೂ ಸಹಿತ ಕುಟುಂಬ ರಾಜಕಾರಣ ಮಾಡ್ಕೊಂಡ್ಬಂದರು. ನಮ್ಮ ದೇವೇಗೌಡರಂಗ ನಮ್ಮ ಇಲ್ಲಿ ಅನೇಕ ರಾಜಕಾರಣಿಗಳಿದ್ದಾರಲ್ಲ, ಕುಟುಂಬ ರಾಜಕಾರಣಿಗಳು, ಯಡಿಯೂರಪ್ಪನಂಥವರು ಅಥವಾ ನಮ್ಮ ಈಗ ಸಿದ್ದರಾಮಯ್ಯ ಆರೋಪ ನಾವು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವ್ರ ಮಕ್ಕಳನ್ನು ರಾಜ್ಯಕ್ಕೆ ತಂದಿದ್ದಾರೆ, ಅದ್ರ ಮುಂದಿನ ಮುಖ್ಯಮಂತ್ರಿ ಅವರು ಅಂತ ಹೇಳ್ತಾ ಇಲ್ಲ. ಅಂದರೆ ಎಲ್ಲ ದಿಶೆಯಲ್ಲಿ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಅದರಿಂದಾಗೆ ಬಿಹಾರನ ಹಾಳು ಮಾಡಿದರು. ನಮ್ಮ ಲಾಲೂ ಪ್ರಸಾದ್ ಯಾದವ್ ಜಂಗಲ್ ರಾಜ್ ಮಾಡಿದರು. ಇವ್ರ ನಂತರ ಬಂದವರು ಸ್ವಲ್ಪ ಸುಶಾಸನ್ ಬಾಬು ಅಂತ ಕರೆದ್ರು. ಆಡಳಿತದಲ್ಲಿ ಸ್ವಲ್ಪ ಒಳ್ಳೆಯದನ್ನು ಮಾಡಿದ್ರು ಸಹಿತ ಅದನ್ನು ಏನಪ್ಪ ಅಂತಂದ್ರೆ ಒಂದು ಅಂತ್ಯಕ್ಕೆ ಒಂದು ಪೂರ್ಣ ಮಾಡೋದ ಒಂದು ಡೆವಲಪ್ಮೆಂಟ್ಗೆ ಆಗಿಲ್ಲ. ಇನ್ನು ಮುಂದಿನದಲ್ಲಿ ಏನಾಗ್ತದೆ ನೋಡೋಣ. ಒಟ್ಟಾರೆಯಾಗಿ BJPಗೆ ಈ ಒಂದು ಸಂದರ್ಭ, ಈ ಗಳಿಗೆ ನಿಶ್ಚಿತವಾಗಿ ಶಾಕ್ ಆಗಿರ್ತದೆ. ಯಾಕಂದ್ರೆ ಅವ್ರು ಏನೇನು ಪ್ಲ್ಯಾನ್ ಮಾಡಿದರು 19ಕ್ಕೋ 18ಕ್ಕೋ ಒಂದು ಏನಪ್ಪ ಅಂತಂದ್ರೆ ಓದ್ ತೊಗೊಳ್ಳೋಂಥದ್ದು ಮತ್ತೇನು ಮಾಡಬೇಕು ಅಂತ ಏನೋ ಗುದ್ದಾಡಿದರು. ಆದರೆ ಈಗೆಲ್ಲ ಗಟ್ಟಿಗೊಂಡಂತಹ ನಮ್ಮ ನಿತೀಶ್ ಕುಮಾರ್ ನಮ್ಮ ಲಾಲೂ ಪ್ರಸಾದ್ ಅವ್ರ ಜೊತೆಗೂಡೆ ಇಲ್ಲೇ ಮುಖ್ಯಮಂತ್ರಿ ಆಗ್ತಾ ಇರೋದನ್ನು ಈಗ ಪ್ರೆಸ್ ಬಿಟ್ಟಿದ್ದಾರೆ. ಲಾಲೂ ಅವರು ಮಾತಾಡ್ತಾ ಇದ್ದಾರೆ, ಜೊತೆಗೆ ನಮ್ಮ ನಿತೀಶ್ ಕುಮಾರು ಮಾತಾಡ್ತಾ ಇದ್ದಾರೆ. ಅವರು ತಮ್ಮ ಮಾತುಗಳೆಲ್ಲ ವ್ಯಕ್ತಪಡಿಸಿದ್ದಾರೆ. ಅದನ್ನು ಸಹಿತ ನೀವು ನೋಡ್ತಾ ಇದ್ದೀವಿ, ನಾವು ಬಿಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲೇ ಒಟ್ಟಾರೆಯಾಗಿ ಭಾರತದ ರಾಜಕಾರಣದಲ್ಲೇ ಒಂದು ಧೂಮಕೇತುವಾಗಿ ಬಂದಂಥ BJP ಇವತ್ತು ಯಾಕೋ ದಾಟಿ ಹೋಗ್ತದೆ ನಾವು ಹೊಗೆಯಾಗಿ ಅನ್ನುವಂಥದ್ದು. ಯಾಕೆ ಕಳೆದ 11 ವರ್ಷಗಳಲ್ಲಿ ನೆನಪಿಡುವಂಥ ಒಂದು ದೊಡ್ಡ ಸಾಧನೆಯನ್ನು ಅವರಿಂದ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದು ಮಾತ್ರ ಅಷ್ಟು ನೋವಿನಿಂದ ಹೇಳಬೇಕಾಗ್ಯದ. ಯಾಕಂದರೆ ಭಾಳಷ್ಟು ಭರವಸೆಗಳನ್ನು ಭಾರತೀಯ ಬಡ ಪ್ರಜೆಗಳು ಇಟ್ಕೊಂಡಿದ್ದರು. ಆದರೆ ಇಲ್ಲಿವರೆಗೆ ಮಾಡಿದ್ದೇನು ಎಂತೂ ನಮ್ಮ ಕಣ್ಣು ಮುಂದದ, ಅದನ್ನೆಲ್ಲ ಮುಂದಿನ ಮತ್ತೆ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತು ಮಾತ್ರ ನಿತೀಶ್ ಕುಮಾರ್ ಈ ಬಿಹಾರದ ಮುಖ್ಯಮಂತ್ರಿ ಆಗುವ ಮೂಲಕ ಭಾರತದ ರಾಜಕೀಯದಲ್ಲಿ ಒಂದು ಹೊಸ ಗಾಳಿ ಬೀಸೋದಕ್ಕೆ ಕಾರಣೀಕರ್ತರಾಗ್ತಾರಾ. 20ನೇ ತಾರೀಕಿನೊಳಗೆ ಏನೇನಾಗ್ತದೆ ಗೊತ್ತಿಲ್ಲ. ಬಟ್ ಈಗಿನ ಡೆವಲಪ್ಮೆಂಟ್ ನಿಮ್ಮ ಜೊತೆಗೆ ಮಾತಾಡಬೇಕನ್ನಿಸ್ತು, ಮಾತಾಡಿದ್ದೀನಿ. BJP ಬಿಹಾರದಲ್ಲಂತೂ ಗೆದ್ದು ಸೋಯಿತು, ಅದೇ ಕಾಲಕ್ಕೆ ಇಂಡಿಯಾ ಸೋತು ಗೆದ್ದಿತು ಅನ್ನುವಂಥ ಮಾತನ್ನು ಮಾತ್ರ ಮರೀಲಿಕ್ಕೆ ಆಗೋದಿಲ್ಲ. ಆದರೆ ಇದೊಂದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ರಾಹುಲ್ ಗಾಂಧಿಯವರು ತಾವೇನು ಮಾತಾಡಿದರೆ ಇಲ್ಲಿವರೆಗೆ ಆ ರೀತಿಯಲ್ಲೇ ಮತ್ತು ಇದು ನಮ್ಮ ನಿತೀಶ್ ಕುಮಾರ್ ಅವರು ಇವರ ಮನೋಸ್ಥಿತಿಯವರಿದ್ದಾರೆ. ಜಾತಿವಾದ ಜನಗಟ್ಟಲೆ ರಾಜಕಾರಣ ಮಾಡುವಂಥವರು ಸಮಾಜವಾದಿಗಳಿದ್ದಾರೆ. ಎಲ್ಲರೂ ಒಂದಿಷ್ಟು ಹೊಂದಾಣಿಕೆ ಆಗ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಯಾಕಂದರೆ ಅಧಿಕಾರ ಭಾಳಷ್ಟು ಬದಲಾವಣೆ ಮಾಡಿಸ್ತದೆ ಮತ್ತು ಮಹತ್ವಾಕಾಂಕ್ಷೆಗಳಿದ್ದಾರಿಲ್ಲ ಅಂತಲ್ಲ, ಆದರೆ ಇವ್ರ ಸಿದ್ಧಾಂತಕ್ಕೆ ಒಂದಿಷ್ಟು ಬದ್ಧ ಇದ್ದಾರೆ ಅಂತಲೇ ಅನ್ನಿಸ್ತಾ ಇದೆ. ಅದು ನೋಡೋಣ ಅದನ್ನು. ಯಾಕೆ ನಾವು BJPಯನ್ನು ಅಧಿಕಾರ ಬರೋವರೆಗೂ ಇಲ್ಲಪ್ಪ ಇವರು ಭಾಳ ಕನಸುಗಳಿದ್ದಾವೆ, ಸ್ವರಾಜ್ ಮಾಡ್ತಾರೆ, ಹಾಗೆ ಏನೋ ಇದ್ದು. ಆದರೆ ಇಲ್ಲಿವರೆಗೆ ಅಂಥದ್ದು ಏನೂ ಆಗಲಿಲ್ಲ. ಹಳ್ಳಿಗಳ ಡೆವಲಪ್ಮೆಂಟ್ ಆಗಲಿಲ್ಲ, ರೈತರಿಗೆ ಮಾರ್ಕೆಟ್ ಸಿಗಲಿಲ್ಲ. ಮೇನ್ ಸಿಗಬೇಕಾಗಿದ್ದು ರೈತರಿಗೆ ಮಾರ್ಕೆಟ್. ಅದನ್ನಾದರೂ ನಮ್ಮ ಈ ಮುಂದಿನ ಬದಲಾವಣೆ ಆದಾಗ ಆಗಬಹುದಾ ಅಂತ. ಯಾಕಂದರೆ ಈ ದೇಶದ ಮೂಲ ಶಕ್ತಿ, ಮೂಲ ಜೀವ ರೈತನ ಮಾರ್ಕೆಟ್. ಇದರ ಬಗ್ಗೆ ನಮ್ಮ MS ಸ್ವಾಮಿನಾಥನ್ ಅವರು ಸಾಕಷ್ಟು ಹೇಳಿದ್ದಾರೆ. ಅದು ಇಲ್ಲಿವರೆಗೆ ಆಗಿಲ್ಲ. ಹಸಿರು ಕ್ರಾಂತಿ, ವೈಟ್ ಕ್ರಾಂತಿ ಅನ್ನೋದಷ್ಟೇ ಮಾಡಿದ್ವಿ ನಾವು. ಅವ್ರಿಗೆ ಬೆಳೆದ ಬೆಳೆಗೆ ಏನಪ್ಪ ಅಂತಂದ್ರೆ ಬೆಲೆ ಸಿಗುವಂಥ ಕೆಲಸವನ್ನು ಅವ್ರು ಹೇಳಿದಂಗೆ ಮಾಡಲಿಲ್ಲ ಅನ್ನೋದು ಅತ್ಯಂತ ನುಡಿ ವಿಷಯ. ಈ ವಿಷಯ ಸಾಕಷ್ಟು ಮಾತಾಡಿದ್ರು ನಮ್ಮ ಮೋದಿಯವರು ತಾವು ಮುಖ್ಯಮಂತ್ರಿ ಆದಾಗ.
ಪ್ರಧಾನಿ ಆದಾಗ ಅದನ್ನು ಮರ್ತರು ಸಹಿತ ಇವತ್ತು ನಾವು ಮರಿಬಾರ್ದಾಗ್ಯದ ಈ ಎಲ್ಲ ನೆಲೆಯಲ್ಲಿ ರಾಹುಲ್ ಗಾಂಧಿ ಪ್ಲಸ್ ನಿತೀಶ್ ಕುಮಾರ್ ಪ್ಲಸ್ ಲಾಲು ಪ್ರಸಾದ್ ಯಾದವ್ ಇನ್ನಾದರೂ ನಮ್ಮ ಕುಟುಂಬ ರಾಜಕಾರಣದ ಹೊರಗೆ ಬಂದರೆ ಭಾಳ ಒಳ್ಳೆಯದಾಗ್ತದೆ. ಒಳ್ಳೆಯ ಮನುಷ್ಯ, ಅದರ ದುರಂತ ಕುಟುಂಬದ ಪ್ರೀತಿ ಅವರನ್ನು ಖಳನಾಯಕರನ್ನಾಗಿ ಮಾಡ್ತಾರೆ ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. H60 ನ್ಯೂಸ್ ಅಂತ ತಿಳಿಸಿ ತರಬಹುದು. ಸತ್ಯ ಕೈಗಳಲ್ಲಿ ವಂದನೆಗಳು.